ಹಲವು ಕಡೆ ಹಾಪ್ಕಾಮ್ಸ್ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ತಮ್ಮಲ್ಲೇ ತಯಾರಾಗುವ ಜ್ಯೂಸ್ ಅನ್ನು ಸರಬರಾಜು ಮಾಡ್ತಾ ಇದೆ. ಜನರಿಂದ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಸಂಸ್ಥೆ ಜನರ ಆರೋಗ್ಯ ಮರೆತಂತೆ ಕಾಣ್ತಾ ಇತ್ತು. ಜ್ಯೂಸ್ ತಯಾರಿಕೆ ನೋಡಿದ್ರೆ ಜನ ಶಾಕ್ ಆಗೋದು ಫಿಕ್ಸ್. ಹಾಗಾದ್ರೆ ಆರೋಗ್ಯದ ಜೊತೆಗೆ ಹೆಂಗ್ ಚೆಲ್ಲಾಟ ಆಡ್ತಿದ್ದಾರೆ ಇವರು, ಬನ್ನಿ ನೋಡ್ಕೊಂಡು ಬರೋಣ. ಗ್ರಾಹಕರ ಆರೋಗ್ಯ ಮರೆಯಿತ ಹಾಪ್ಕಾಮ್ಸ್ ಗಲೀಜು ಕ್ಯಾನ್ಗಳಲ್ಲಿ ಗ್ರಾಹಕರಿಗೆ ಜ್ಯೂಸ್ ಸರಬರಾಜು. ಹಾಪ್ಕಾಮ್ಸ್ ಮಳಿಗೆಯಲ್ಲೇ ಕಳಪೆ ಜ್ಯೂಸ್ ಮಾರಾಟ. ಬೆಂಗಳೂರಿನ ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಹಾರ್ಡಿಂಗ್ ಸರ್ಕಲ್ ಸೇರಿದಂತೆ ಕೆಲ ಕಡೆ ಹಾಪ್ಕಾಮ್ಸ್ನಲ್ಲೇ ತಯಾರಾಗುವ ಜ್ಯೂಸ್ ಅನ್ನ ಆಯಾ ಮಳಿಗೆಯಲ್ಲಿ ಮಾರಾಟ ಮಾಡಲಾಗ್ತಿದೆ. ಕೆಲವು ಕಡೆ ಬಾಟಲ್ಗಳಿಗೆ ಫಿಲ್ಲಿಂಗ್ ಮಾಡಿ ಹಾಪ್ಕಾಮ್ಸ್ನವರು ಮಾರಾಟ ಮಾಡಿದ್ರೆ, ಕೆಲವು ಕಡೆ ಗ್ಲಾಸ್ ಲೆಕ್ಕದಲ್ಲೂ ಮಾರಾಟ ಮಾಡಲಾಗ್ತಿದೆ. ಆದ್ರೆ ಗ್ಲಾಸ್ ಲೆಕ್ಕದಲ್ಲಿ ಮಾರಾಟ ಮಾಡೋ ಪ್ರಕ್ರಿಯೆ ನೋಡಿದ್ರೆ ನಾವು ಇಷ್ಟು ದಿನ ಬಾಯಿ ಚಪ್ಪರಿಸಿ ಕುಡಿತಿದ್ದ ಜ್ಯೂಸ್ ಇದೇನಾ ಅಂತ ಶಾಕ್ಗೆ ಒಳಗಾಗೋದು ಗ್ಯಾರಂಟಿ. ನಗರದ ಕಾರ್ಪೊರೇಷನ್ ಸರ್ಕಲ್ ನಲ್ಲಿರೋ ಹಾಪ್ಕಾಮ್ಸ್ ಮಳಿಗೆ ಇದು. ಇದೇ ಮಳಿಗೆಯ ಜ್ಯೂಸ್ ಮಾರಾಟದ ಬಗ್ಗೆ ನಾವು ಹೇಳ್ತಿರೋದು. ನಿತ್ಯ ಇಲ್ಲಿಗೆ ಬರುವ ನೂರಾರು ಜನ ಇಲ್ಲಿ ತಯಾರಾಗುವ ಮಾವಿನ ಹಣ್ಣು ಹಾಗೂ ದ್ರಾಕ್ಷಿ ಜ್ಯೂಸ್ ಅನ್ನ ಬಾಯಿ ಚಪ್ಪರಿಸಿ ಕುಡಿತಾರೆ. ನೈಸರ್ಗಿಕ ಹಾಗೂ ರುಚಿಕರಣಕ್ಕಾಗಿ ಫ್ರೆಶ್ ಜ್ಯೂಸ್ ಅನ್ನ ಕುಡಿತಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳವಾಗಿಸಿಕೊಂಡಿರೋ ಹಾಪ್ಕಾಮ್ಸ್ನವರು ಜ್ಯೂಸ್ ಸರಬರಾಜು ವೇಳೆ ಸ್ವಚ್ಛತೆ ಮರೆತು ಕೊಳೆ ತುಂಬಿರೋ ಡ್ರಮ್ಗಳಲ್ಲೇ ಜ್ಯೂಸ್ ಸರಬರಾಜು ಮಾಡ್ತಿದೆ. ನಿತ್ಯ 5-6 ಕ್ಯಾನ್ಗಳಲ್ಲಿ 2 ಬಗೆಯ ಜ್ಯೂಸ್ಗಳನ್ನ ತಯಾರಿಸಲಾಗುತ್ತೆ. ಇದನ್ನ ಮಾರುವ ವ್ಯಕ್ತಿ ಕೂಡ ಕೊಳೆಯ ಕೈಯಲ್ಲಿ ಕ್ಯಾನ್ ಒಳಭಾಗಕ್ಕೆ ಕೈ ಹಾಕಿ ತೊಳೆದು ನೇರವಾಗಿ ಅದೇ ಕ್ಯಾನ್ನಲ್ಲಿ ಉಳಿದ ಜ್ಯೂಸ್ ಅನ್ನ ಮತ್ತೆ ಡಿಸ್ಪೆನ್ಸರ್ಗೆ ತುಂಬಿ ಬಂದ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ. ಇನ್ನು ಈ ಸಂಬಂಧ ಹಾಪ್ಕಾಮ್ಸ್ ಆಗಿರೋ ತಪ್ಪನ್ನ ಒಪ್ಪಿಕೊಂಡಿದೆ. ಪ್ರತಿ ಬಾರಿ ಕೂಡ ನಾವು ಸ್ವಚ್ಛ ಮಾಡ್ತೇವೆ, ಆದ್ರೆ ಈ ಪ್ರಮಾಣದ ಕೊಳೆಯಾಗಿರೋದು, ಅಶುಚಿತ್ವ ಆಗಿರೋ ಬಗ್ಗೆ ಗೊತ್ತಿರಲಿಲ್ಲ. ಸದ್ಯ ಈಗ ನಮ್ಮ ಗಮನಕ್ಕೆ ಬಂದಿದೆ. ಈ ಕ್ಷಣದಿಂದಲೇ ಈ ರೀತಿಯ ಸರಬರಾಜು ನಿಲ್ಲಿಸಿ ತಕ್ಷಣ ತಪ್ಪನ್ನ ಸರಿ ಮಾಡೋದಾಗಿ ಹೇಳಿದೆ. ನಮಗೆ ವಿಚಾರ ಗೊತ್ತಾಗಿದೆ. ಅದನ್ನು ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ. ತಾವು ಹೇಳಿದ ಪ್ರಕಾರ ಈಗ ಏನೇನು ನೋಡಿದಿರಿ ಅಂತ ಹೇಳ್ತಾ ಇದ್ರಿ. ಡಿಸ್ಪೆನ್ಸರ್ನೆಲ್ಲ ತುಂಬಾ ಹೈಜೆನಿಕ್ ಆಗಿ ಮೇಂಟೈನ್ ಮಾಡ್ತೀವಿ. ಮತ್ತೆ ಕ್ಯಾನ್ಸ್ ಸಹಿತ ತುಂಬಾ ಹೈಜೆನಿಕ್ ಇರುತ್ತೆ. ಅದು ಆಚೆ ಕಡೆ ನೋಡ್ಲಿಕ್ಕೆ ಸ್ವಲ್ಪ ಗಲೀಜಾಗಿ ಕಂಡಿರ್ಬೋದು. ಬಟ್ ಡೈಲಿ ಅದು ಸ್ಟರ್ಲೈಸ್ ಮಾಡ್ಬಿಟ್ಟು ಫಿಲ್ ಮಾಡ್ತೀವಿ. ಫಿಲ್ ಮಾಡ್ಬೇಕಾದ್ರೆ ಹಾಟ್ ವಾಟರಲ್ಲಿ ಸ್ಟರ್ಲೈಸ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಫಿಲ್ಲಿಂಗ್ ಮಾಡ್ತೀವಿ ಎವ್ರಿ ಡೇ. ಮತ್ತೆ ಆ ಜ್ಯೂಸ್ನ ಅವತ್ತೇ ಉಪಯೋಗಿಸ್ಬೇಕು. ನಾವು ನೆಕ್ಸ್ಟ್ ಡೇ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಅವತ್ತು ಸಾಯಂಕಾಲ ಡಿಸ್ಪೋಸ್ ಮಾಡ್ತೀವಿ. ಅದನ್ನ ಚೆಲ್ಬಿಡ್ತೀವಿ. ವ್ಯಾಪಾರ ಆಗಿಲ್ಲ ಉಳಿದ್ರೆ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರೆ ತುಂಬಾ ಧನ್ಯವಾದಗಳು. ಕಳೆದ 20 ವರ್ಷದಿಂದ 30 ವರ್ಷದಿಂದ ವ್ಯಾಪಾರ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಇನ್ನು ಈಗೇನು ಮಾಡ್ತೀವಿ ಇದಕ್ಕಿಂತ ಉತ್ತಮವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ನೈಸರ್ಗಿಕ ಹಾಗೂ ಶುದ್ಧವಾಗಿ ಜ್ಯೂಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬರುವ ಗ್ರಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಜ್ಯೂಸ್ ಮಾರಾಟ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ರೆ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.